ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ಒಂದು ಕಾಲಿಫ್ಲವರಲ್ಲಿ ಒಂದು ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕಾಲಿಫ್ಲವರಲ್ಲಿ ಗೋಬಿ ಆಗಿರ್ಬೋದು ಮತ್ತು ಬೇರೆ ಒಂಥರ ಫ್ರೈಡ್ ರೈಸ್ ಆಗಿರ್ಬೋದು ಆ ಥರ ಎಲ್ಲ ಮಾಡ್ತಾರೆ. ಸೊ ಈ ಒಂದು ಕಾಲಿಫ್ಲವರಲ್ಲಿ ಒಂದು ಸ್ನ್ಯಾಕ್ಸನ್ನು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋನ ಇದೇ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಾಲಿಫ್ಲವರ್ ಒಂದು ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಕಾಲಿಫ್ಲವರನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಅರ್ಧ ಮಾತ್ರ ತಗೊಳ್ಳೋದು. ಫುಲ್ಲು ಮಾಡ್ತೀವಿ ಅಂತಂದರೆ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡೋಣ ಅಂತ ಅಂದ್ಬಿಟ್ಟು ಅರ್ಧ ತಗೊಳ್ತಾ ಇದ್ದೀನಿ. ನಾವು ಕಾಲಿಫ್ಲವರನ್ನು ತಗೊಳ್ಬೇಕು ಅಂತ ಅಂದರೆ ಅದನ್ನು ನೋಡಿಕೊಂಡು ಮೊದಲು ಫ್ರೆಶ್ ಆಗಿದ್ದರೆ ಮಾತ್ರ ಅದನ್ನು ತಗೊಳ್ಳಿ. ಯಾಕೆ ಅಂತಂದರೆ ಇದರಲ್ಲಿ ತುಂಬಾ ಹುಳ ಇರುತ್ತೆ ಮತ್ತು ಬ್ಯಾಕ್ಟೀರಿಯಾಸ್ ತುಂಬಾ ಇರುತ್ತೆ, ಅದಕ್ಕೋಸ್ಕರ ಅದು ಡೇಂಜರ್ ಅಂತಲೇ ಹೇಳ್ತೀನಿ. ನಾನಿಲ್ಲಿ ಒಂದು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬಂದರೆ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಬೋದು. ಇಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡಿಕೊಂಡ್ರೆ, ಮತ್ತು ಇದರಲ್ಲಿ ನೋಡ್ತಾ ಇರ್ಬೋದು ಈ ಥರ ಸಣ್ಣ ಸಣ್ಣ ಹೋಲ್ಗಳಿರುತ್ತಲ್ಲ, ಅದರಲ್ಲೇ ತುಂಬ ಹುಳಗಳಿರುತ್ತೆ. ಅದನ್ನು ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು. ಮತ್ತು ಇದನ್ನು ಸ್ವಲ್ಪ ತಣ್ಣೀರಲ್ಲಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ನಾವು ಬಿಸಿನೀರಲ್ಲೂ ಕೂಡ ತೊಳಿಬೇಕು, ಅದಕ್ಕೋಸ್ಕರ ನಾನು ಬಿಸಿನೀರನ್ನು ಇಟ್ಕೊಳ್ತಾ ಇದ್ದೀನಿ. ಈ ಬಿಸಿನೀರಲ್ಲಿ ಅಂತಂದರೆ ಅದು ಜಾಸ್ತಿ ಕುದಿಸಬೇಕು. ಆ ಕುದಿಸಿದ ನಂತರ ನಾವು ಅದನ್ನು ಯೂಸ್ ಮಾಡಬೇಕು. ಯಾಕಂದರೆ ಇಲ್ಲಿರುವಂತಹ ಹುಳ ಆಗಿರ್ಬೋದು, ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಎಲ್ಲನೂ ಕೂಡ ನಾಶ ಮಾಡುತ್ತೆ. ಮತ್ತು ಈ ಬಿಸಿನೀರನ್ನು ಇವಾಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇಷ್ಟನ್ನು ನಾವು ಕುದಿಸ್ಬಿಟ್ಟು ಆಮೇಲೆ ಅದನ್ನು ವಾಶ್ ಮಾಡಿದ್ರೆ ಎಲ್ಲವೂ ಕೂಡ ಕ್ಲಿಯರಾಗಿ ಬ್ಯಾಕ್ಟೀರಿಯಾನೂ ಇರೋದಿಲ್ಲ ಮತ್ತು ಹುಳಗಳು ಇರೋದಿಲ್ಲ, ಎಲ್ಲ ಸತ್ತೋಗ್ಬಿಡುತ್ತೆ. ಈ ಥರ ಒಂದು ನಾನು ಬೌಲ್ಗೆ ಹಾಕ್ಕೊಂಡು ನಂತರ ನಾನು ಕಾಲಿಫ್ಲವರನ್ನು ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ಮತ್ತು ನಾನಿಲ್ಲಿ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಇದು ಏನಂದರೆ ಆ್ಯಂಟಿಬಯೋಟಿಕ್ ಅಂತಲೇ ಹೇಳ್ತೀವಿ ಅರಿಶಿನ. ಸೊ ಅದಕ್ಕೋಸ್ಕರ ನಾನು ಈ ಬಿಸಿನೀರಿಗೆ ಹಾಕಿಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ತೀನಿ. ಒಂದು ಚಿಟಿಕೆ ಆದರೂ ಸಾಕು, ಸ್ವಲ್ಪ ಹಾಕಿಬಿಟ್ಟು ಆನಂತರ ಅದನ್ನು ವಾಶ್ ಮಾಡ್ಕೊಳ್ಳಿ. ನಾನಿವಾಗ ಈ ಒಂದು ಕುದೀತಾ ಇರೋ ನೀರಿಗೆ ಕಾಲಿಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ವಾಶ್ ಮಾಡೋದಕ್ಕೋಸ್ಕರ. ಬಿಸಿ ನೀರಿಗೆ ಹಾಕಿದ ಮೇಲೆ ಅದನ್ನು ತಕ್ಷಣಕ್ಕೆ ತೆಗಿಬಾರ್ದು. ಸೊ ಇದನ್ನು ಒಂದು 10 ನಿಮಿಷ ಇಲ್ಲಾಂದರೆ 15 ನಿಮಿಷ ತನಕ ಅದನ್ನು ಹಾಗೆ ಬಿಟ್ಬಿಡಿ. ಯಾಕಂದರೆ ಅಲ್ಲಿರೋ ಹುಳ ಆಗಿರ್ಬೋದು, ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಎಲ್ಲವೂ ಕೂಡ ಸತ್ತೋಗ್ಬಿಡುತ್ತೆ ಅಷ್ಟು ಬಿಸಿಗೆ. ನೀರಲ್ಲಿ ಇದನ್ನು ನೆನೆಸೋದಕ್ಕಿಟ್ಟು ಒಂದು 10 ಮಿನಿಟ್ಸ್ ಆಯಿತು. ಅದಕ್ಕೋಸ್ಕರ ಇವಾಗ ನಾನು ಒಂದು ಮಸಾಲೆನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮೊದಲು ಆಚೆ ಹಾಕ್ತಿದ್ದೀನಿ, ಅಂದರೆ ಇಲ್ಲಿ ಹಾಕಿದ್ನಲ್ಲ ಈ ಕಾಲಿಫ್ಲವರನ್ನೆಲ್ಲ ಎತ್ಕೊಳ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡಿ ಎಷ್ಟು ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ. ಸೊ ಇದನ್ನು ಹಾಗೆ ಮಾಡಿದ್ರಂತೂ ತುಂಬಾ ಅಂದರೆ ಹೆಲ್ತಿಗೆ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ಸೊ ಹುಷಾರಾಗಿ ನಾವು ಕಟ್ ಮಾಡಬೇಕಾದ್ರೂ ಅಷ್ಟೇ ನಿಧಾನಕ್ಕೆ ನೋಡಿಕೊಂಡು ಕಟ್ ಮಾಡಿ ಆಮೇಲೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಈ ಹುಳ ಎಲ್ಲ ಇದ್ಬಿಟ್ರೆ ನಮಗಂತೂ ತಿನ್ನೋಕ್ಕೂ ಮನಸ್ಸಿರಲ್ಲ, ಏನಿರಲ್ಲ. ಸೊ ಆದಷ್ಟು ನೀವು ಹೈಜೀನಿಕ್ ಆಗಿರುವಂಥ ಒಂದು ಮಾರ್ಕೆಟಲ್ಲಿ ಚೆನ್ನಾಗಿರೋ ನೋಡಿಬಿಟ್ಟು ಅದನ್ನು ಬೈ ಮಾಡಿ. ಸೊ ಈ ಥರ ಹುಳ ಇರೋದನ್ನ ಮಾತ್ರ ಯಾರು ತಗೊಳ್ಳೋಕ್ಕೆ ಹೋಗಬೇಡಿ, ನೋಡ್ಕೊಂಡು ತಗೊಳ್ಳಿ ಹುಷಾರಾಗಿ. ತುಂಬಾ ರೇರ್ ನಾವು ಮಾಡೋದು ಇದನ್ನು, ಬಟ್ ಆದರೂ ಈ ಥರ ಒಂದು ಸ್ನ್ಯಾಕ್ಸ್, ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸನ್ನು ಅವಾಗ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಾವು ಮನೇಲಾದರೆ ನೋಡಿ ಇಷ್ಟೊಂದು ಚೆಕ್ ಮಾಡಿಕೊಂಡು ಒಂದೊಂದಾಗೆ ನೋಡ್ಕೊಳ್ತಾ ಹಾಕ್ತಾ ಇದ್ದೀನಿ. ಹೊರಗಡೆ ಗೋಬಿಲೆಲ್ಲ ಹಾಕ್ತಾ ಇರ್ತಾರೆ, ಅದು ಹೆಂಗೆ ಕ್ಲೀನ್ ಮಾಡ್ತಾರೋ ಅಂತಲೇ ಡೌಟ್ ಬಂದುಬಿಟ್ಟಿದೆ ಇವಾಗ ನನಗೆ. ಮತ್ತು ಇವಾಗ ಮಸಾಲೆನ ಮಿಕ್ಸ್ ಮಾಡೋದಕ್ಕೆ ಅಂತ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಮೈದಾ ಹಾಕೋಬೇಕು. ರೆಡ್ ಚಿಲ್ಲಿ ಪೌಡರ್ 10 ಸ್ಪೂನ್,
ಚಿಕನ್ ಮಸಾಲ ಯಾವುದಾದ್ರೂ ಅಷ್ಟೇ ಚಿಕನ್ ಮಸಾಲನ್ನು ಆ್ಯಡ್ ಮಾಡ್ಕೊಳ್ಬೋದು. ಅದೇ ಇದೆ ಅಂತ ಏನಿಲ್ಲ, ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಚಿಕನ್ ಮಸಾಲನ. ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ಮತ್ತು ಈ ಒಂದು ಚಿಲ್ಲಿ ಪೌಡರ್, ಮೈದಾ ಹಿಟ್ಟು ಯಾಕೆ ಹಾಕಿದ್ದೀನಿ ಅಂತ ಅಂದರೆ ಅದು ಕ್ರಿಸ್ಪಿ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕಾರ್ನ್ಫ್ಲೋರ್ ಜಾಸ್ತಿ ಹಾಕ್ತಿದ್ದೀನಿ. ಕಾರ್ನ್ಫ್ಲೋರು ಕ್ರಿಸ್ಪಿ ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಕಾರ್ನ್ಫ್ಲೋರ್ಗೆ ಜಾಸ್ತಿ 2 ಸ್ಪೂನ್ ಹಾಕಿ, ಮತ್ತು ಮೈದಾ ಒಂದೇ 1 ಸ್ಪೂನ್ ಹಾಕಿರೋದು. ಸೊ ಈ ಥರ ಒಂದು ಪೌಡರ್ ಮಾಡಿ ನಾವು ಇಟ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ನಾವು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲೇ. ಇದನ್ನು ಈ ಒಂದು ಪೌಡರನ್ನು ನಾವು ಒಂದು 15 ಡೇಸ್ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ಥರ ನಾವು ಜಾಸ್ತಿ ಪೌಡರನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸ್ಗೆ ಇಟ್ಕೊಳ್ಬೋದು. ನಾನಿಲ್ಲಿ ಜಾಸ್ತಿ ಯಾವಾಗಲೂ ಒಂದ್ಸರಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಟೈಮ್ ಆಗೋಷ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆನೇ ಎಣ್ಣೆನ ಕಾಯೋದಕ್ಕೆ ಇಟ್ಬಿಟ್ಟಿದ್ದೆ. ಇವಾಗ ಒಂದು ಬೌಲನ್ನು ತಗೊಂಡು ಈ ಬೌಲ್ಗೆ ನಾನು ಕಾಲಿಫ್ಲವರನ್ನು ಹಾಕೊಳ್ತಾ ಇದ್ದೀನಿ. ಸೊ ಇದನ್ನ ನಾವು ಹಿಟ್ಟನ್ನು, ಈ ಮಸಾಲೆ ಇರುತ್ತಲ್ಲ, ಸೊ ಅದನ್ನ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ರಿಸ್ಪಿ ಬರಲ್ಲ, ಅದಕ್ಕೋಸ್ಕರ ನಾನು ಹೀಗೇ ಫಸ್ಟು ನಾನು ಕಾಲಿಫ್ಲವರನ್ನು ಆ್ಯಡ್ ಮಾಡಿಬಿಟ್ಟು ನಾವು ಮಿಕ್ಸ್ ಮಾಡಿರುವಂತಹ ಮಸಾಲೆನ ಆನಂತರ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಅದು ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ತುಂಬ ಕಡಿಮೆ ಆದರೂ ಟೇಸ್ಟ್ ಬರಲ್ಲ. ನೋಡ್ಕೊಳ್ತಾ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಇದನ್ನು ಇವಾಗ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಡ್ರೈ ಆಗಿರಬೇಕು, ಹಾಗಾದರೆ ಮಾತ್ರ ಅದು ಕ್ರಿಸ್ಪಿನೆಸ್ ಬರೋದು. ಈಗ ಈ ಕಾಲಿಫ್ಲವರನ್ನು ನಾನು ಈ ಮಸಾಲೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ, ಅದು ಅರ್ಧ ಸಾಕಾಗ್ತಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಒಂದು ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರನ್ನು ಜಾಸ್ತಿ ಹಾಕಬಾರ್ದು. ನೋಡಿ, ಒಂದು ಹಿಡಿಯಷ್ಟು ಹಿಂಗೆ ಮೇಲೆ ಹಿಂಗೆ ಚಿಮ್ಕಿಸ್ಕೊಳ್ಬೇಕು ಅಷ್ಟೇ. ನಮಗೆ ಕ್ರಿಸ್ಪಿ ಬರಬೇಕಂತಂದರೆ ನಾವು ಇದೇ ರೀತಿ ಮಾಡ್ಕೊಳ್ಬೇಕು. ನಾನು ಮಾಡೋ ರೀತಿಲಿ ಯಾರು ಕೂಡ ಮಾಡಿರಲ್ಲ ಅಂತ ಅನಿಸುತ್ತೆ. ಮೊದಲು ಮಸಾಲೆನ ಕಲಿಸ್ಬಿಟ್ಟು ಆನಂತರ ಕಾಲಿಫ್ಲವರನ್ನು ಮಿಕ್ಸ್ ಮಾಡಿರ್ತಾರೆ. ಬಟ್ ನಾನಿಲ್ಲಿ ಒಂದು 15 ಡೇಸ್ಗಾಗುವಂತಹ ಒಂದು ಪೌಡರ್ ರೆಸಿಪಿನೂ ನಿಮ್ಮ ಜೊತೆ ಹೇಳ್ಕೊಂಡಂಗಾಯಿತು. ನಾವೊಂದು ಈ ರೆಸಿಪಿನ ಮಾಡ್ತಿದ್ದೀನಲ್ಲ, ಸೊ ಇದೇ ಥರ ಪೌಡ್ರನ್ನ ಮಾಡಿ ಇಟ್ಕೊಂಡ್ರೆ ಒಂದು 15 ಡೇಸ್ ತನಕ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದೇ ಥರ ಸಾಕು. ಇವಾಗ ಎಣ್ಣೆ ಕಾದಿದ್ರೆ ಇವಾಗ ಡೈರೆಕ್ಟ್ ಹಾಗೇನೆ ಹಾಕ್ಬೋದು, ಜಾಸ್ತಿ ನೆನೆಸ್ಬೇಕು ಅಂತ ಏನಿಲ್ಲ. ಇದನ್ನ ನೋಡಿ, ಎಣ್ಣೆ ಇವಾಗ ಕಾದಿದೆ. ಇದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಳ್ತೀನಿ. ಇವಾಗ ಡೈರೆಕ್ಟ್ ಹಾಗೇನೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಜಾಸ್ತಿ ಹೊತ್ತು ನೆನೆಯೋದಕ್ಕೆ ಬಿಟ್ಟಿಲ್ಲ. ಇದನ್ನು ಡೈರೆಕ್ಟ್ ಹೀಗೆ ಕೂಡ ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ.
ಬಿಸಿ ಬಿಸಿಯಾದ ಈ ಒಂದು ಕ್ರಿಸ್ಪಿ ಕಾಲಿಫ್ಲವರ್ ಸ್ನ್ಯಾಕ್ಸ್ ಈಗ ರೆಡಿಯಾಗಿದೆ. ಸೊ ಇದನ್ನು ಇವಾಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನಾವು ಇದನ್ನು ಒಂದು ಟೊಮೊಟೊ ಸಾಸ್ ಜೊತೆನೂ ಕೂಡ ತಿನ್ಬೋದು, ಟೀ ಟೈಮ್ ಜೊತೆನೂ ಕೂಡ ತಿನ್ಬೋದು. ನಾವು ಫಿಂಗರ್ ಚಿಪ್ಸ್ ಮಾಡಿಕೊಂಡು ಯಾವ ಥರ ಅದನ್ನು ಹಶ್ವಾದಾಗೆಲ್ಲ ತಿಂತಾ ಇರ್ತೀವಿ. ಸೊ ಇದನ್ನು ಕೂಡ ಹಾಗೇ ತಿನ್ಬೋದು, ತುಂಬಾ ಟೇಸ್ಟಾಗಿರುತ್ತೆ ಇದು. ಆಲೂಗಡ್ಡೆಗಿಂತ ಈ ಒಂದು ಕಾಲಿಫ್ಲವರೇ ತುಂಬ ಟೇಸ್ಟ್ ಕೊಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನೇನಾದರೂ ಸಂಜೆ ಟೈಮ್ ಸ್ನ್ಯಾಕ್ಸ್ ಮಾಡಿದ್ರೆ ಅದು ನನ್ನ ಮಗನಿಗೋಸ್ಕರ ಮಾಡ್ತಾ ಇರ್ತೀನಿ. ಸೊ ಇವತ್ತು ಅವನಿಗೂ ಕೂಡ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಅವನಿಗೆ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಕೊಟ್ಬಿಟ್ಟು ಅವನ ರಿಯಾಕ್ಷನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಅವನಿಗೆ ಈ ಥರ ಏನಾದರೂ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಮನೆಯಲ್ಲೇ ಸ್ನ್ಯಾಕ್ಸನ್ನು ಮಾಡಿಕೊಡ್ತಾ ಇರ್ತೀನಿ. ಇದೇ ಥರ ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಸ್ನ್ಯಾಕ್ಸನ್ನು ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.